ವೆಲ್ಕಮ್ ಬ್ಯಾಕ್. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಈಗಾಗಲೇ ಬೃಹತ್ ಸಮಾವೇಶಕ್ಕೆ ಎಲ್ಲವೂ ಕೂಡ ಸಿದ್ಧಗೊಂಡಿದೆ. ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು, ಅಂಬರೀಷ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿದ್ದಾರೆ. ಜೊತೆಗೆ ಸುಮಲತಾ ಅಂಬರೀಷ್ ಅವರ ಅಕ್ಕಪಕ್ಕದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ದರ್ಶನ್ ಇಬ್ಬರು ಕೂಡ ಈಗಾಗಲೇ ಆಸೀನರಾಗಿದ್ದಾರೆ. ಅಭಿಷೇಕ್ ಅವರು ಕೂಡ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಇದ್ದಾರೆ. ಇವತ್ತು ಸುಮಲತಾ ಅಂಬರೀಷ್ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ ಬಳಿಕ ನಡೀತಾ ಇರತಕ್ಕಂಥ ಬೃಹತ್ ಕಾರ್ಯಕ್ರಮ. ಒಂದು ರೀತಿ ಅಧಿಕೃತವಾಗಿ ಸುಮಲತಾ ಅಂಬರೀಷ್ ಅವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಈ ಮಂಡ್ಯ ಲೋಕಸಭಾ ಚುನಾವಣೆಯ ರಣಕಣವನ್ನು ಪ್ರವೇಶ ಮಾಡಿದ್ದಾರೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಂದು ಅಂದರೆ ಜೆಡಿಎಸ್ ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೊನೆಯ ತನಕವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಹಾಗಾಗಿ ನನಗೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಕೊಡಬೇಕು ಅಂತ ಸುಮಲತಾ ಅವರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಮೈತ್ರಿಯ ಅನ್ವಯ ಟಿಕೆಟ್ ಅನ್ನು ಕೊಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ದಾರೆ. ಮಂಡ್ಯ ಈ ಬಾರಿ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಒಂದು 4-5 ದಿನಗಳ ಹಿಂದೆ ಜೆಡಿಎಸ್ ಇದೇ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಮಾವೇಶವನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿಯನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರಿದ್ದಾರೆ. ಸುಮಲತಾ ಅವರಿಗೆ ಇರತಕ್ಕಂಥ ಬೆಂಬಲ ಅಂತಂದರೆ ಒಂದು ಸಂಪೂರ್ಣ ಸ್ಯಾಂಡಲ್ವುಡ್ ಸುಮಲತಾ ಅವರ ಬೆನ್ನಿಗೆ ನಿಂತಿದೆ. ಅಂಬರೀಷ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿನೇ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಇವತ್ತು ಜನ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಅಂತ ಬಂದಿದ್ದರು, ಮಂಡ್ಯದಕ್ಕೆ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಭಾಷಣವನ್ನು ಕೇಳೋದಕ್ಕೆ ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ. ಜೊತೆಗೆ ಯಶ್ ಏನು ಮಾತನಾಡ್ತಾರೆ, ದರ್ಶನ್ ಏನು ಮಾತನಾಡ್ತಾರೆ ಅಂತಕ್ಕಂಥದ್ದು, ಯಾವ ಕಾರಣಕ್ಕೋಸ್ಕರ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬೇಕಾಯಿತು ಅಂತಕ್ಕಂಥದ್ದನ್ನು ಮಂಡ್ಯ ಜನರಿಗೆ ಮನದಟ್ಟು ಮಾಡಿಕೊಡುವಂತಹ ಕೆಲಸವನ್ನು ತಮ್ಮ ಭಾಷಣದಲ್ಲಿ ಇವತ್ತು ಸುಮಲತಾ ಅಂಬರೀಷ್ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಅವರು ಪೂರೈಸಬೇಕಾಗುತ್ತೆ. ಏನೇನು ನಡೀತು ರಾಜಕೀಯ, ಯಾಕೆ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀವಿ, ಯಾರ ವಿರುದ್ಧದ ಚುನಾವಣೆ, ಯಾವುದಕ್ಕೋಸ್ಕರ ಚುನಾವಣೆ, ವಿರೋಧಿ ಪಾಳಯವನ್ನು ಹೆಚ್ಚು ಟೀಕಿಸುವುದಕ್ಕಿಂತ ತಮ್ಮ ಕನಸೇನಿದೆ, ತಾವು ಯಾತಕ್ಕೋಸ್ಕರ ಈ ಚುನಾವಣೆಗೆ ಬಂದಿದ್ದೀವಿ, ಮುಂದೆ ತಾವು ಜಯಶಾಲಿ ಆದ ನಂತರ ಏನೇನು ಕೆಲಸಗಳನ್ನ ಮಾಡ್ತೀವಿ, ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಈ ಸರ್ತಿ ಜನರಿಗೆ ತಲುಪಿಸುವಂತಹ ನಿರೀಕ್ಷೆ ಇದೆ ಸುಮಲತಾ ಅಂಬರೀಷ್ ಅವರು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪಕ್ಷದವರು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಕ್ ಬರಲ್ಲ. ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಸಪೋರ್ಟ್ ಮಾಡಿರ್ಬೋದು, ಕಾಂಗ್ರೆಸ್ನವರು ಮಾಡಿರ್ಬೋದು, ಬಿಜೆಪಿಯವರು ಮಾಡಿರ್ಬೋದು. ಒಂದ್ ರೀತಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ಜನಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಮಂಡ್ಯ ಭಾಗದ ಅಂಬರೀಷ್ ಅವರ ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಈಗಾಗಲೇ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಭಾಷಣವನ್ನ ಮಾಡಲಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿದ್ದಾರೆ. ಪ್ರಾರ್ಥನೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಸುಮಾರು 3-3.5 ಗಂಟೆಗಳ ತನಕ ನಡೆದಂತಹ ರೋಡ್ ಶೋನಲ್ಲೇ ಅಂಬರೀಷ್ ಅಭಿಮಾನಿಗಳು ಯಾವ ಪ್ರಮಾಣದಲ್ಲಿ ಇದ್ದಾರೆ ಮಂಡ್ಯ ಭಾಗದಲ್ಲಿ ಅಂತಕ್ಕಂಥದನ್ನ ತೋರಿಸ್ಕೊಟ್ರು. ಅಂಬರೀಷ್ ಅವರು ಮೃತರಾದಂತಹ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ಏನು ತರಲಾಗಿತ್ತು, ಆಗಲೂ ಕೂಡ ಇದೇ ಪ್ರಮಾಣದಲ್ಲಿ ಜನಸಂಖ್ಯೆ ಇಲ್ಲಿ ಸೇರಿತ್ತು. ಅದೇ ಪ್ರಮಾಣ ಗ್ಯಾರಂಟಿ ಕೇಳಿಸೋದು. ಈ ದಿನ 1 ನಿಮಿಷಗಳ ಕಾಲ ನಾವು ಏನು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಮೊದಲು ಈ ಜಿಲ್ಲೆಯಲ್ಲಿ ವೀರ ಯೋಧ ಗುರು ಮತ್ತು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಮತ್ತೆ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ನಮ್ಮ ಒಡನಾಡಿ ಅಂಬರೀಷ್ ಅಣ್ಣವರು, ದಿವಂಗತ ಜಾಫರ್ ಶರೀಫ್ ಸಾಹೇಬರು, ಶ್ರೀ ಶ್ರೀ ಅನಂತ್ ಕುಮಾರ್ ಅವರು, ಪುಟ್ಟಣ್ಣನವರು, ಕನಕನಮಡಿಪುರದಲ್ಲಿ ತರ್ತಂತ 30 ಜನ ಎಲ್ಲರೂ ನೆನೆಯುತ್ತಾ ಕಾರ್ಯಕ್ರಮಕ್ಕೆ ಮುಂಚೆ 1 ನಿಮಿಷಗಳ ಕಾಲ ತಾವೆಲ್ಲರೂ ಎದ್ದು ನಿಂತು ಮೌನವನ್ನು ಆಚರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮೌನವಾಗಿರ್ಬೇಕು.
ಎಲ್ರಿಗೂ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ದಯಮಾಡಿ ಅಭಿಮಾನಿಗಳೇ ಪ್ಲೀಸ್, ನಮ್ಮ ಕಾರ್ಯಕ್ರಮದ ಉದ್ದೇಶ ರೂಪುರೇಷೆಗಳು ಒಂದಷ್ಟು ನಿಮಿಷಗಳ ಕಾಲ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಕೆಪಿಸಿಸಿ ಸದಸ್ಯರಾದಂಥ ಸಚ್ಚಿದಾನಂದ ಇಂಡ್ವಾಳರವರು. बोलो भारत माता के, ಮಂಡ್ಯದ ಗಂಡು ಅಂಬರೀಷ್ ಅಣ್ಣಕ್ಕೆ, ಮಂಡ್ಯದ ಮಗಳು ಸುಮಲತಾ ಕಾಕೆ, ದರ್ಶನ್ ರವರಿಗೆ, ಯಶ್ ರವರಿಗೆ, ಮಂಡ್ಯ ಜಿಲ್ಲಾ ಸ್ವಾಭಿಮಾನಿ ನಾಗರಿಕರಿಗೆ, ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ರೈತ ಸಂಘದ ಕಾರ್ಯಕರ್ತರಿಗೆ, ಬಂಧುಗಳೇ, ದಯವಿಟ್ಟು ಅಂಬರೀಷ್ ಅಣ್ಣವ್ರನ್ನ ಕಳೆದುಕೊಂಡು ದುಃಖದಲ್ಲಿದ್ದಂತ ಸುಮಲತಾಕ್ನವರು ಇವತ್ತು ನಿಮ್ಮಗಳನ್ನ ನಂಬಿ ಇಲ್ಲಿವರೆಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಹಲವಾರು ಪೂರಕವಾದಂತ ಕಾರಣಗಳಿವೆ ಬಂಧುಗಳೇ. ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ಅಂಬರೀಷ್ ಅಣ್ಣವ್ರನ್ನ ಕಳ್ಕೊಂಡಂತ ದುಃಖದಲ್ಲಿ ಅಂಬರೀಷ್ ಅಣ್ಣವರ ಕುಟುಂಬದವರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಇದ್ದಾಗ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಅನಾಥರು ಅಂತ ಭಾವಿಸಿದಾಗ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಮತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದುದ್ದಕ್ಕೂ 100 ಜನ, 1000 ಜನ ಅಂಬರೀಷ್ ಅಣ್ಣನ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಶ್ರೀಮತಿ ಸುಮಲತಾ ಮೇಡಮ್ನವ್ರನ್ನ ಮತ್ತೆ ಅಭಿಷೇಕ್ ರವ್ರನ್ನ ಬೆಂಗಳೂರು ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ನಮ್ಗಳನ್ನ ತಬ್ಬಲಿ ಮಾಡಬೇಡಿ, ನೀವು ನಮ್ಗಳ ಜೊತೆ ಇರಬೇಕು, ನಾವು ಅಂಬರೀಷ್ ಅಣ್ಣ ಯಾವ ತರ ನಮ್ಮ ರಕ್ಷಣೆಗಿದ್ರು ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಂತ ಪದೇ ಪದೇ ಹೋಗಿ ಅವ್ರಿಗೆ ಮನವಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಸಂಘಟಿತ ಗುಂಪೊಂದು 8 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಂಬರೀಷ್ ಅಣ್ಣನ ಅಭಿಮಾನಿಗಳು ಒಗ್ಗಟ್ಟಾಗಿ ಹೋಗಿ ನಾವು ಮೇಡಮ್ನವ್ರನ್ನ ಮನವಿ ಮಾಡಿದ್ವಿ ಕಳೆದ 1 ತಿಂಗಳ ಹಿಂದೆ. ಬಹುಶಃ ಅವರಿದ್ದಂಥ ಸ್ಥಿತಿಯಲ್ಲಿ, ಆ ನೋವಿನ ಸ್ಥಿತಿಯಲ್ಲಿ ನಮ್ಮ ಕಷ್ಟವನ್ನ ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ನನಗೆ ಕಾಲಾವಕಾಶ ಕೊಡಿ, ನಾ ನಾವು ಜಿಲ್ಲೆಯುದ್ದಕ್ಕೂ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಮತ್ತು ಅಂಬರೀಷ್ ಅಣ್ಣ ಇದ್ದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ ಎನ್ನುವಂತ ಒಂದು ದೃಢ ತೀರ್ಮಾನವನ್ನ ಮಾಡಿ ನಮ್ಗಳನ್ನ ಕಳಿಸ್ಕೊಟ್ರು. ಜಿಲ್ಲೆಯುದ್ದಕ್ಕೂ ಕೆಆರ್ ನಗರವನ್ನ ಒಳಗೊಂಡಂತೆ ಸಂಚಾರವನ್ನ ಮಾಡಲಿಕ್ಕೆ ಆರಂಭಿಸಿದಾಗ ಈ ತಾಯಿ ನಮ್ಮಗಳಿಗೋಸ್ಕರ ಹಲವಾರು ಜನ ಹಲವಾರು ಮಾತುಗಳನ್ನ ಆಡಿದ್ರು. ಮಂಡ್ಯದವರೇ ಅಲ್ಲ, ಮಂಡ್ಯ ಗೌಡ್ತಿನೇ ಅಲ್ಲ, ಅವ್ರ ಮನೆಗೆ ಹೋದ್ರೆ ನೀರು ಕೊಡಲ್ಲ, ಗಂಡ ಸತ್ತೋಗವ್ರೆ, ಈಗ ಇವ್ರು ಇಲ್ಲಿಗೆ ಬರ್ಬೇಕಾ, ಬಹಳಷ್ಟು ಜನ ಸಿನಿಮಾ ಜನರು ಅವ್ರ ಹಿಂದೆ ಇದ್ರೇನಂತೆ, ಇನ್ನೊಂದಷ್ಟು ಜನ ನಾವು ಹುಟ್ಟಾಕ್ತೀವಿ, ಇಷ್ಟೆಲ್ಲ ಹೇಳಿಕೆಗಳಿದ್ರೂ ಕೂಡ ಅಂಜದೆ ಜಗ್ಗದೆ ನಿಮ್ಮಗಳ ಪ್ರೀತಿಯನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಜನತೆ ಜೊತೆ ನಾನು ಇರಬೇಕು ಅನ್ನುವಂತ ಒಂದು ದೃಢ ನಿರ್ಧಾರವನ್ನು ತಾಯಿ ಮಗ ಮಾಡ್ಕೊಂಡು ಇವತ್ತು ಇಲ್ಲಿ ನಿಂತಿದ್ದಾರೆ ಬಂಧುಗಳೇ. ಸುಮಲತಕ್ನವರು ನಾವೆಲ್ಲ ಅಂಬರೀಷ್ ಅಣ್ಣನ ನೋಡಿದ್ದೀವಿ. ಅಂಬರೀಷ್ ಅಣ್ಣ ಬದುಕಿದಾಗ ಅವ್ರು ಯಾವಾಗ್ಲೂ ಹೇಳೋರು, ನನ್ನ ಹೆಂಡತಿ ಮಗನ್ನ ನಾನ್ ಬೆಳೆಸಲ್ಲ, ನಾನ್ ಮುಂದಕ್ಕೆ ತರಲ್ಲ ಅಂತ. ಅಂಬರೀಷ್ ಅಣ್ಣ ನಿಮ್ಮ ದೊಡ್ಡತನಕ್ಕೆ
ಇವತ್ತು ಮಂಡ್ಯ ಜಿಲ್ಲೆ ಎಲ್ಲ ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡಿ ನಾವುಗಳು ನಮ್ಮ ಸ್ವಇಚ್ಛೆಯಿಂದ ಅವರನ್ನ ನಾವು ರಾಜಕಾರಣಕ್ಕೆ ಕರ್ಕ ಬಂದಿದ್ದೇವೆ. ನಿಮ್ಮ ಪ್ರೀತಿಯನ್ನ, ನೀವು ಕೊಡ್ತಿದ್ದಂತ ಪ್ರೀತಿಯನ್ನ ನಾವು ಅವ್ರ ಮುಖಾಂತರ ಬಯಸ್ತೇವೆ ಅಂತ ಈ ಮೂಲಕ ಹೇಳ್ತಾ, ಸುಮಲತಕ್ಕ ಎಂತ ಗಟ್ಟಿ ಹೆಂಗಸು ಅಂತ ನಿಮಗೆ ಗೊತ್ತಿಲ್ಲ. ಅವ್ರ ಜೊತೆ ಹಲವಾರು ಜನನ್ ಭೇಟಿ ಮಾಡಕ್ ಹೋದಾಗ ಹಲವಾರು ಜನ ಕಾಂಗ್ರೆಸ್ ಮುಖಂಡರನ್ನ, ನಾನಾ ಸಮಾಜಮುಖಿ ಕೆಲಸ ಮಾಡ್ತಿದ್ದಂತ ಮುಖಂಡರನ್ನ ನಾವು ಭೇಟಿ ಮಾಡಕ್ ಹೋದಾಗ ಅಕ್ಕೋರ್ಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ ಅವ್ರ ಆಮಿಷಗಳನ್ನ ಒಡ್ಡದ್ದು. MLC ಮಾಡ್ತೀವಿ ಅಂದ್ರು, ರಾಜ್ಯಸಭಾ ಸದಸ್ಯರನ್ನ ಮಾಡ್ತೀನಿ ಅಂದ್ರು, ಮಂತ್ರಿ ಮಾಡ್ತೀವಿ ಅಂತಂದ್ರು. ನೋ, ಬೇರೆ ಕಡೆ ನಿಂತ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ರು. ನಾನು ರಾಜಕಾರಣ ಅಂತ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೇನೆ. ನನಗೆ ಯಾವುದೇ ತರ ಅಧಿಕಾರದ ದಹ ಇಲ್ಲ, ನಾನೇನೇನೋ ಆಗ್ಬೇಕಾಗಿಲ್ಲ. ನನ್ನ ಗಂಡ ಈ ಜಿಲ್ಲೆಯ ಜೀವನಾಡಿ ಕಾವೇರಿಗೋಸ್ಕರ ತ್ಯಾಗ ಮಾಡಿ ಕೇಂದ್ರ ಮಂತ್ರಿಯನ್ನ ಬಿಟ್ಟು ಬಂದವರು. ಬಂಧುಗಳೇ, ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ನಮ್ಮನ್ನೇ ರಾಜೀನಾಮೆ ಕೊಡಿಸಿ ಇನ್ನೊಬ್ಬನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನಿಮ್ಗಳಿಗೆಲ್ಲ ಗೊತ್ತು. ಕೇಂದ್ರ ಮಂತ್ರಿಯನ್ನ ನಾನೇ ಹಲವಾರು ಬಾರಿ ಕೇಳಿದೆ, ಯಾಕಣ ಅಂತ ಕೇಂದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಅಂತ. ನಾನು ಬೆಂಗಳೂರಿಂದ ಮದ್ದೂರಿಂದ ಬರ್ತಾ ಇದ್ದೆ ಕಣ. ರೈತರು, ಹೆಂಗಸರು, ಅಂಗವಿಕಲರು ಹಲವಾರು ಜನ ಬೀದಿಲಿ ನಿಂತಿದ್ದಾಗ ಆ ಸುಪ್ಪತ್ಗೆ ನನಗೆ ಬೇಡ ಅನ್ನಿಸ್ತು. ನನ್ನ ಜನ ಬೀದಿಲಿದ್ದಾಗ ಅಧಿಕಾರ ಬೇಡ ಅಂತ ರಾಜೀನಾಮೆ ಬರೆದು ಕೊಟ್ಬಿಟ್ಟೆ ಅಂತೇಳಿ. ದಯವಿಟ್ಟು ಸುಮಲತಕ್ಕ ಅವರು ನಮ್ಮ ಸ್ವಾಭಿಮಾನದ ಸಂಕೇತ. ಮಂಡ್ಯ ಜಿಲ್ಲೆಯ ನಾಗರಿಕರ ಮತ್ತು ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಂಕೇತ. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಪ್ರತಿನಿಧಿ. ಇವತ್ತೇನಾದ್ರೂ ನಾವು ಅವರನ್ನ ಡೆಲ್ಲಿಗೆ ಕಳಿಸ್ಕೊಡೋದೇ ಆದ್ರೆ ಹೆಣ್ಣು ಮಕ್ಕಳ ಪರವಾಗಿ ಅವರು ಪ್ರಾಮಾಣಿಕವಾದಂತ ಕೆಲಸವನ್ನ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಹಲವಾರು ನಾನಾ ರೀತಿ ಅವರನ್ನ ಮಾತಾಡಿದ್ರು, ಪ್ರವೋಕ್ಗಳನ್ನ ಮಾಡಿದ್ರು. ನನ್ನ ತಾಯಿ ಒಂದೇ ಮಾತು ಹೇಳ್ತಾ ಇರೋದು, ನನ್ನ ಮಂಡ್ಯ ಜಿಲ್ಲೆ ಜನತೆ, ನಮ್ಮ ಪತಿಯವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಎಲ್ಲವನ್ನು ತ್ಯಾಗ ಮಾಡಿ ಆ ತ್ಯಾಗಮಯಿ ಇವತ್ತು ನಿಮ್ಮ ಮುಂದೆ ಕೈ ಮುಗಿದು ನಿಂತಿದ್ದಾರೆ. ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಹಲವಾರು ಜನ ಹಲವಾರು ಮಾತಾಡ್ತಾರೆ. ಇವತ್ತು ನಾವು ಮೆರವಣಿಗೆ ಉದ್ದಕ್ಕೂ ಸಹಸ್ರ ಜನದಲ್ಲಿ ಸಂಖ್ಯೆಯಲ್ಲಿ ಅವ್ರ ಜೊತೆ ಬರ್ತಾ ಇದ್ದಾಗ, ಅಣ್ಣ ಕೇಬಲ್ ಕಟ್ ಮಾಡ್ಬಿಟ್ಟವ್ರೆ, ಅಣ್ಣ ಕರೆಂಟ್ ಕಟ್ ಮಾಡ್ಬಿಟ್ಟವ್ರೆ, ಅಣ್ಣ ನೀವಿಲ್ಲಿ ಬಂದಿದ್ದವ್ರು 10 ತೋಟ ಹಾಕ್ಸಿ ಲಕ್ಷಕ್ಕೂ ಅಧಿಕ ಬಹುಮತದಲ್ಲಿ ಅಮ್ಮವ್ರನ್ನ ಡೆಲ್ಲಿ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ, ಇವತ್ತೇನೋ ಒಬ್ಬ ಶಾಸಕರು ಹೇಳವ್ರೆ, ಕೇರ್ಪೇಟೆ ಶಾಸಕರು, ಚಿತ್ರರಂಗದವರೇ ಹುಷಾರ್, ನಿಮ್ಗಳ ಮೇಲೆ ನಾವು IT ದಾಳಿಯನ್ನ ಮಾಡಿಸ್ತೀವಿ ಅಂತ. ನಾರಾಯಣಗೌಡರು ಮೈತ್ರಿ ಸರ್ಕಾರದ, ಈ ಸರ್ಕಾರದ ಒಬ್ಬ ಅಂಗ ಪ್ರತಿನಿಧಿ, ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ದುರುಪಯೋಗ ಮಾಡಿಕೊಂಡು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ದರ್ಶನ್ ಅಣ್ಣನ, ಯಶ್ ಅಣ್ಣನ್ಗೆ ಧಮಕಿ ಹಾಕ್ತಾರೆ ಅಂದ್ರೆ ನಿಮ್ಮಂತ ಸಾಮಾನ್ಯ ಕಾರ್ಯಕರ್ತರನ್ನ ಅವ್ರು ಬಿಡ್ತಾರ? ದಯವಿಟ್ಟು ಅದಕ್ಕೆಲ್ಲ ಉತ್ತರ 18ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಅವತ್ತೊಂದು ದಿನನೇ, ಇವತ್ತೇ ಅರ್ಧ ನಾವು ಗೆದ್ದಾಗಿದೆ, ಇನ್ನು ಅರ್ಧವನ್ನ ಅವತ್ತು ಗೆಲ್ಲಿಸ್ಕೊಟ್ಬಿಟ್ರೆ ನಾವು ಅಲ್ಲಿವರೆಗೂ ನೋವನ್ನ ತಡ್ಕೊಳ್ಳೋಣ. ಸುಮಲತಕ್ಕ ನಮಗೋಸ್ಕರ ಅಷ್ಟೊಂದೆಲ್ಲ ತ್ಯಾಗ ಮಾಡವ್ರೆ. ಒಂದಷ್ಟು ನೋವುಗಳನ್ನ ನಾವು ಅವ್ರಿಗೋಸ್ಕರ ತ್ಯಾಗ ಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ, ಯುವಕರ, ದಲಿತರ, ಜಾತ್ಯತೀತವಾಗಿ ಎಲ್ಲಾ ಜನಾಂಗದ ಅಭಿವೃದ್ಧಿಗೆ, ಮಹಿಳೆಯರ ಅಭಿವೃದ್ಧಿಗೆ ಅವರ ಕಂಕಟ ಬದ್ದಿ ದುಡಿತಾರೆ ಅಂತ ಹೇಳ್ತಾ ಅವ್ರಿಗೆ ನಾವೆಲ್ಲ ಧೈರ್ಯ ಕೊಡೋಣ. ಬಂಧುಗಳೇ, ಅಂಬರೀಷ್ ಅಣ್ಣವ್ರ ಶಕ್ತಿ ನಮ್ಮ ಜಿಲ್ಲೆಯವ್ರಿಗೆ ಎಷ್ಟು ಗೊತ್ತು, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ದೇಶ ವಿದೇಶಗಳಿಗೆ ಗೊತ್ತು. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಸಾರ್ವಜನಿಕ ಸಮಾವೇಶ, ಸುಮಲತಾ ಅಂಬರೀಷ್ ಅವರನ್ನ ಬೆಂಬಲಿಸಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಂಡ್ಯದಲ್ಲಿ ಜನರು ಬಂದಿದ್ದಾರೆ. ಸುಮಲತಾ ಅವರ ಭಾಷಣವನ್ನ ಕೇಳೋದಕ್ಕೆ ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ
ಯಾವ ಕಾರಣ, ನಾನು ಆಗಲೇ ಹೇಳಿದಂತೆ ಯಾವ ಕಾರಣಕ್ಕೋಸ್ಕರ ಸುಮಲತಾ ಅಂಬರೀಷ್ ಅವರು ರಾಜಕೀಯಕ್ಕೆ ಬರಬೇಕಾಯಿತು ಅನ್ನೋದ್ರ ಬಗ್ಗೆ ಈಗಷ್ಟೇ ಇಂಡುವಾಳು ಸಚ್ಚಿದಾನಂದ ಅವರು ಕೂಡ ಮಾತನಾಡ್ತಾ ಇದ್ರು. ಬೇರೆ ಬೇರೆ ನಾಯಕರು ಕೂಡ ಮಾತನಾಡ್ತಾರೆ. ಇಲ್ಲಿ ಕೇವಲ ರಾಜಕೀಯ ನಿಖಿಲ್ ಕುಮಾರಸ್ವಾಮಿ ವಿರುದ್ಧದ ಸ್ಪರ್ಧೆ, ಅವ್ರು ಯಾರೋ ಏನೋ ಮಾತನಾಡಿದ್ರು ಅದಕ್ಕೆ ಇವ್ರು ಟಾಂಗ್ ಕೊಡೋದು, ಆ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಂಬರೀಷ್ ಅಭಿಮಾನಿಗಳ ಸಮಾವೇಶ ಅಂತಕ್ಕಂಥದ್ದನ್ನು ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಮಂಡ್ಯ ಭಾಗದ ಕೆಲ ಹಿರಿಯ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಾರೆ. ಎಲೆಕ್ಷನ್ ಇದ್ಕೊಂಡಾಗ ನಾನು ವಕೀಲನಾಗಿದ್ದೆ. ನಾನಾಗ ಆ ಎಲೆಕ್ಷನ್ನ ಇವತ್ತು ಮರುಕಳಿಸ್ತಾ ಇದ್ದೀವಿ. ಎಲೆಕ್ಷನ್ ಇವತ್ತು ಮತ್ತೆ ಅಧಿಕಾರಿಗಳು ಮತ್ತೆ ದುಡ್ಡಿರ್ತಕ್ಕಂಥವರು ಮತ್ತು ಆಡಳಿತ ಎಲ್ಲವನ್ನು ಒಂದು ಕಡೆ ಆದರೆ ಸ್ವಾಭಿಮಾನಿ ಕಡೆ ಒಂದು ಬರ್ತಾರೆ. ಇವತ್ತು ಪಕ್ಷೇತರಾಗಿ ಮೇಡಮ್ ಅವರು ನಿಂತಿಲ್ಲ. ಇವತ್ತು ನಿಮ್ಮ ಎಲ್ಲರ ಪ್ರಜಾ ಸೆಲೆಕ್ಷನ್ ಆಗಿ, ಪೀಪಲ್ ಸೆಲೆಕ್ಷನ್ ಆಗಿ ಬಂದಿರತಕ್ಕಂಥ ಸುಮಲತಾ ಮೇಡಮ್ ಅವರು, ಅವರಿಗೆ ಅಧಿಕಾರದ ಆಸೆ ಏನು ಇರಲಿಲ್ಲ. ಅಂಬರೀಷ್ ಅವರು ಕೂಡ ಅವ್ರಿಗೆ ಸಾಕಷ್ಟು ಕೂಡ ಆರ್ಥಿಕವಾಗಿ ಅವ್ರು ಇರುವಂಥದ್ದು ಎಲ್ಲವನ್ನ ಮಾಡಿ ಇಟ್ಟಿದ್ರು ಅವ್ರಿಗೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಜನ ನಮ್ಮನ್ನು ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ಸ್ವಾಭಿಮಾನ ಇರ್ತಕ್ಕಂಥ ಪಕ್ಷದವರು, ಮಂಡ್ಯ ಆತ್ಮಾಭಿಮಾನ ಸ್ವಾಭಿಮಾನ ಇರ್ತಕ್ಕಂಥವರು ಎಲ್ಲೇ ಹೊರಟೋಗ್ತಾ ಇದೆ. ಕಾಂಗ್ರೆಸ್ ಮುಖಂಡರೆಲ್ಲ ಮನೆ ಸೇರ್ಕೊಳ್ತಾ ಇದ್ದಾರೆ. ಬೇರೆ ಪಕ್ಷದವರು ಕೂಡ ಅವನ ಬಾಯಲ್ಲಿ ದನಿ ಎತ್ತೇನೆ ಕೂತಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಇದಕ್ಕೋಸ್ಕರವಾಗಿ ಅವ್ರ ಸುಖ ಸಂತೋಷವೆಲ್ಲವನ್ನ ದಾರಾಗಿರೋದು ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಒಂದು ಆಧಾರ ಸ್ತಂಭವಾಗಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಆ ಮೇಡಮ್ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಇವತ್ತು ಲೋಕಸಭೆಯಲ್ಲಿ ಬಹಳ ವರ್ಷಗಳಿಂದ ಕೂಡ ಮಂಡ್ಯ ಜಿಲ್ಲೆಗೆ ಒಬ್ಬ ಒಳ್ಳೆ ವಾಗ್ಮಿ ಆಗ್ತಕ್ಕಂಥ ಲೋಕಸಭೆ, ಎಲ್ಲ ಭಾಷೆ ಗೊತ್ತಿರ್ತಕ್ಕಂಥ ಲೋಕಸಭೆ ಕ್ಯಾಂಡಿಡೇಟ್ ಹೋಗಿರಲಿಲ್ಲ. ಇವತ್ತು ಸುಮಲತಾ ಮೇಡಮ್ ಅವರಿಗೆ ಶಿ ನೋಸ್ ಆಲ್ ದಿ ಲ್ಯಾಂಗ್ವೇಜಸ್, ಎಲ್ಲರೂ ಪರಿಚಯ ಇರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆಯನ್ನು ಅವ್ರನ್ನ ಮಂಡ್ಯ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಬರೀಷ್ ಅವರು ಏನಿವತ್ತು ಇಡೀ ಕರ್ನಾಟಕದ ರಾಜ್ಯದಲ್ಲೇ ತಮ್ಮ ಏನು ಫಿಲಮ್ ಫೀಲ್ಡ್ನಲ್ಲಿ ಒಬ್ಬ ಹಿರಿಯಣ್ಣನಾಗಿ, ರಾಜ್ಕುಮಾರ್ ಬಿಟ್ಟ ಮೇಲೆ ಹಿರಿಯಣ್ಣನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶು ಇವರೆಲ್ಲರೂ ಕೂಡ ಅಸೆಟ್ಟು ನಮ್ಮ ಫಿಲಮ್ ಇಂಡಸ್ಟ್ರಿಗೆ. ಇವತ್ತು ಫಿಲಮ್ ಇಂಡಸ್ಟ್ರಿಯವರೆಲ್ಲ ಎಲ್ಲವರ ಮನೆ ಮಾತಾಗಿರ್ತಕ್ಕಂಥವರು, ಎಲ್ಲೋ ಜನ ಬರೋಕ್ಕೆ ತಯಾರಿದ್ದಾರೆ. ಅವರು ಕೂಡ ತಮ್ಮ ಮನಸ್ಸಲ್ಲೇ ಅನ್ಕೋತಾ ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ರಾಜಕೀಯವಾಗಿ ಅವ್ರು ಬಂದಿರ್ತಕ್ಕಂಥವರೆಲ್ಲ ಸ್ವಾಭಿಮಾನಕ್ಕೋಸ್ಕರವಾಗಿ ಎಲ್ಲ ಬಂದಿರೋದ್ರಿಂದ ದಯಮಾಡಿ ಅವರಿಗೆ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಒಂದು ನಿಮಿಷ, ನಮ್ಮ ಮಂಡ್ಯ ನಗರಸಭಾ ಸದಸ್ಯರು ನಮಗೆ ಬೆಂಬಲವನ್ನು ಪ್ರಕಟಿಸಿದ್ದಾರೆ. ಟಿ.ಕೆ. ರಾಮಲಿಂಗಿ ಅವರು, ಜಿ.ಕೆ. ಶ್ರೀನಿವಾಸ್ ಅವರು, ನಯೀಂ ಅವರು, ಶ್ರೀಧರ್ ಅವರು, ಪೂರ್ಣಿಮಾ ರವಿ ಅವರು, ಎಚ್.ಕೆ. ರವಿ ಅವರು, ಶಿವಪ್ರಕಾಶ್ ಅವರು, ಗೀತಾ ಅವರು, ಪವಿತ್ರ ಬೋರೇಗೌಡ ಅವರು, ಶಶಿರೇಖಾ ಅವರು, ಲಲಿತಾ ಅವರು, ಸೌಭಾಗ್ಯ ಅವರು, ಜಾಕೀರ್ ಅವರು, ಇವರೆಲ್ಲ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಸವಿನಯ ಪ್ರಾರ್ಥನೆ. ಹಿರಿಯ ನಗರಸಭಾ ಸದಸ್ಯರಾದ ರಾಮಲಿಂಗಿ ಅವರು ಇವ್ರನ್ನೆಲ್ಲ ಮೇಲ್ ಕರ್ಕ ಬರಬೇಕು ಅಂತ ಪ್ರಾರ್ಥನೆ. ಹಾಗೆ ಈ ಜೊತೆಗೆ ನಮ್ಮ ಬ್ರಾಹ್ಮಣ ಸಮುದಾಯದ ಜಿಲ್ಲಾ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ನ ಮುಖಂಡರು, ಸಜ್ಜನಿಕೆಯ ವ್ಯಕ್ತಿ, ಅವರು ಕೂಡ ನಮ್ಮನ್ನು ಬೆಂಬಲಿಸಿ 1 ನಿಮಿಷಗಳ ಕಾಲ ಮಾತನಾಡ್ತಾರೆ. ಹಿಂದೆ ಸ್ವಲ್ಪ ಜಾಗ ಕೊಡಿ ಸರ್ ದಯವಿಟ್ಟು. ಮಂಡ್ಯ ಜಿಲ್ಲಾ ಸ್ವಾಭಿಮಾನಿ ಬಳಗದ ಎಲ್ಲ ಅಂಬರೀಷ್ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಧನ್ಯವಾದಗಳು. ವೇದಿಕೆ ಮೇಲಿರತಕ್ಕ ಎಲ್ಲ ಗಣ್ಯರೇ ಹಾಗೂ ಸಿನಿಮಾ ರಂಗದ ಮುಖ್ಯಸ್ಥರೇ, ಈ ಒಂದು ಮಂಡ್ಯ ಇತಿಹಾಸದ ಒಂದು ಚುನಾವಣೆ ಇದು. ಹಿಂದೆ ರಾಮನಗರದಲ್ಲಿ ಅಂಬರೀಷ್ ಅವರು ಸೋತಾಗ ಮಂಡ್ಯ ಜಿಲ್ಲೆಗೆ ಕರ್ಕೊಂಬಂದು ನಿಮ್ಗಳಿಗೆಲ್ಲ ಆಶೀರ್ವಾದದಿಂದ ಅವನ್ನ ಲೋಕಸಭೆಗೆ ಕಳಿಸ್ಕೊಟ್ಟಂತ ಜಿಲ್ಲೆ ಇದು. ಅದು ಪುನಃ ಸುಮಲತಾ ಅವರು ಕಳಿಸ್ಕೊಡೋದ್ ಮುಖಾಂತರ ಮರುಕಳಿಸ್ಬೇಕು ಅಂತ ಹೇಳಿ ತಮ್ಮಗಳನ್ನೆಲ್ಲ ಕೇಳ್ಕೊಳ್ತಾ, ನಮ್ಮ ಎಲ್ಲ ಸಹಕಾರ ನಮ್ಮ ಸುಮಲತಾ ಮೇಡಮ್ ಅವರಿಗಿದೆ, ತಾವುಗಳು ಕೂಡ ಸಹಕರಿಸಬೇಕು ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇರೋಣ ಇನ್ನು 4 ಜನ, ಇನ್ನಿಬ್ಬರೇ ಇರೋದು, 1 ನಿಮಿಷ. ಹಿರಿಯ ಅಂಕಣಕಾರರು, ಸಾಹಿತಿಗಳು, ಚಂದ್ರೇಗೌಡ ಅವರವರು 1 ನಿಮಿಷ ಬೇಗ. ಹಾಗೆ ದಯಮಾಡಿ ಅಭಿಮಾನಿಗಳು ಇರ್ಬೇಕು ಸುಮ್ಮನೆ, 1 ನಿಮಿಷ ಪ್ಲೀಸ್ ಪ್ಲೀಸ್. ಹಾಗೆ ಕ್ರಿಶ್ಚಿಯನ್ ಸಮುದಾಯದ ಜಾರ್ಜ್ ಮೋಹನ್ ರವರು ಇದ್ದಾರೆ, ಮುಸ್ಲಿಂ ಸಮುದಾಯದಿಂದ ಅನ್ವರ್ ಪಾಸ್ ಅವರಿದ್ದಾರೆ. ಇನ್ನು 3 ಜನ, 3 ನಿಮಿಷ ಸಾಲ. ದಯಮಾಡಿ ಕೈ ಮುಗಿತೀವಿ. ಒಂದೇ ಒಂದು ಪ್ರಕರಣ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಲಂಕೇಶ್ ಪತ್ರಿಕೆಯಿಂದ ಜಯೇಶ್ ಪಟೇಲ್ರನ್ನ ಮಾತನಾಡ್ಸಕ್ ಹೋದಾಗ ಅಲ್ಲಿ ಅಂಬರೀಷ್ ಇದ್ರು. ಅಂಬರೀಷ್ ಅವರಿಗೆ ಪಟೇಲ್ರು ಅಂಬರೀಷ್ ಏನಾದ್ರು ಆಸ್ತಿ ಮಾಡ್ಕೊಳ್ಳೋ ಅಂದ್ರು.
ಆಗ ಇಡೀ ಮಂಡ್ಯ ಜಿಲ್ಲೆ ಜನನೇ ನನ್ನ ಆಸ್ತಿ, ನನಗೆ ಯಾವ ಆಸ್ತಿನೂ ಬೇಡ ಅಂದ್ರು. ಆ ಆಸ್ತಿ ಸುಮಲತಾ ಅವ್ರನ್ನ ಕೈ ಬಿಡಬಾರ್ದು. ಇಷ್ಟೇ. ಒಳ್ಳೆ ಮಾತನ್ನು ಹೇಳಿದಂತ ಅಂಕಣಕಾರ ಜನತೆಗೂ ಧನ್ಯವಾದಗಳು. ಈಗ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡರಾದಂತ ಅನ್ವರ್ ಪಾಸ್ ಅವರು 1 ನಿಮಿಷ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನೀವೆಲ್ಲ ಮತ ಹಾಕೋರು ಸ್ವಲ್ಪ ಜೋರಾಗಿ ಇದ್ ಮಾಡಬೇಕು, ಪ್ರಚಾರ ಮಾಡಬೇಕು. ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದೇದೇನು ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಇದೆಯಲ್ಲ, ನಾವು 30 ವರ್ಷದಿಂದ ನೋಡ್ತಾ ಇದ್ದೀವಿ. ಇವತ್ತೇನ್ ನೀವು ಕಣ್ಣು ಬಿಚ್ಚಿದ್ದೀರಾ, ಪುನಃ ಎಲೆಕ್ಷನ್ ಆಗೋ ತನಕ ಕಣ್ಣು ಮುಚ್ಚಬಾರ್ದು. ಒಂದು. ಎರಡನೇದೇನಂದ್ರೆ, ನಮ್ಗೆ ಕಿವಿ ಕೇಳಿಸೋದಿಲ್ಲ. ಇವತ್ತಿಂದ ನಮ್ಗೆ ಕಿವಿ ಕೇಳಿಸ್ಬಾರ್ದು. ಬೇರೆಯವ್ರು ಏನಾರು ಹೇಳಿ, ನಮ್ಮ ಉದ್ದೇಶ ಒಂದೇ ಇರಬೇಕು, ಸುಮಲತಾ ಅವರು ಗೆಲ್ಲಬೇಕು. ಅಷ್ಟೇನೆ ನಮ್ಮ ಉದ್ದೇಶ. ಇನ್ನೊಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಪತ್ರಿಕೆನಲ್ಲಿ ಓದ್ತಾ ಇದ್ದೀನಿ, ಅಭಿವೃದ್ಧಿಗೋಸ್ಕರ 10 ಜನ ಇದ್ರು, ಆಯ್ತಾ, ಇನ್ನೊಬ್ರು ಬೇಕು 11 ಬೇಕು, ಇನ್ನೊಂದು ಬೇಕು 12 ಬೇಕು ಅಂತ ಇದಾರೆ. ನಮ್ಗೆ ಯಾರು ಬೇಡ, ಸುಮಲತಾ ಅಕ್ಕ ಒಬ್ಬರೇ ಸಾಕು. ನಾವು ಅಭಿವೃದ್ಧಿ ಮಾಡ್ತೀವಿ. ನಾವು ಪುನಃ ಮಂಡ್ಯ ಯಾವ ತರ ಇತ್ತು, ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀವಿ ನಾವು. ದಯಮಾಡಿ ಸುಮಲತಾ ಅಕ್ಕ ಅವ್ರಿಗೆ ವೋಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ನೀವು ಒಬ್ಬೊಬ್ರು 10 ಜನಕ್ಕೆ ಹೇಳಿ, ನೀವು ಎಲ್ಲರಿಗೂ ವೋಟ್ ಹಾಕೋಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ. KR ನಗರದ ಆಯ್ತು, ಕುರುಬರ ಸಂಘದ ಆಯ್ತು. KR ನಗರದ ಶಿವಣ್ಣ ಅವರು 1 ನಿಮಿಷ. ಜೊತೆಗೆ ನಮ್ಮ ಕ್ರೈಸ್ತ ಸಮುದಾಯದ ಜಾರ್ಜ್ ಮೋಹನ್ ರವರು 1 ನಿಮಿಷ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆದ ಜನತೆಗೆ ನನ್ನ ಮೊದಲನೇ ನಮಸ್ಕಾರಗಳನ್ನ ತಿಳಿಸ್ತಾ, 2019ರ ಲೋಕಸಭಾ ಚುನಾವಣೆಯ ನಮ್ಮ ಅಭ್ಯರ್ಥಿಯಾಗಿ ಸುಮಲತಾ ಮೇಡಮ್ ಅವರು ಸ್ಪರ್ಧೆ ಮಾಡಿದ್ದಾರೆ.